ಶಿವಕುಮಾರ್ ಅವರ ಹವಾ ಇದ್ರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನ ಸೇರೋದಕ್ಕೆ ಎರಡನೇ ಹಂತದಲ್ಲಿ ಸಂಪುಟವನ್ನ ಸೇರೋದಕ್ಕೆ ಲಾಬಿ ಶುರುವಾಗಿದೆ. ನಾನು ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ. ಸಾರ್ವಜನಿಕರಿಗೆ ನಾನು ಸಚಿವನಾಗಬೇಕು ಎಂಬ ಆಸೆ ಇದೆ. ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಶಾಸಕ ಗಣಿಗಾರ್ ರವಿ. ನಾನು ಮೊದಲ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಅದೇ ರೀತಿ ಸಚಿವನಾಗಬೇಕು ಅನ್ನುವಂತಹ ಆಸೆ ಸಾರ್ವಜನಿಕರಲ್ಲಿದೆ ಅಂತ ಹೇಳ್ತಾರೆ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. ನಮ್ಮಲ್ಲೇನು ಗೊಂದಲ ಇಲ್ಲ. ಕಳೆದ ಬಾರಿನೂ ಎರಡನೇ ಟರ್ಮ್ನಲ್ಲೇ ಫಸ್ಟ್ ಟೈಮಲ್ಲಿ ಏನು ಚಲವಣ್ಣ ಪ್ರಮಾಣ ವಚನ ತೊಗೊಂಡಿಲ್ಲ, ಎರಡನೇ ಟೈಮಲ್ಲೇ ತೊಗೊಂಡಿದ್ದು. ಈಗಲೂ ವಿಶ್ವಾಸ ಇದೆ, ನಮಗೆ ಅತೀವವಾದ ವಿಶ್ವಾಸ ಇದೆ. ಎರಡನೇ ಟೈಮಲ್ಲಿ ಅವರು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅವರು ಮತ್ತೆ ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಇದ್ರ ಜೊತೆಗೆ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಮಂತ್ರಿಗಿರಿಯನ್ನು ಕೇಳ್ತಾ ಇದ್ದಾರೆ. ಅವ್ರ ಕುಟುಂಬ ಹಲವಾರು 40-50 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ. ನಾನು ಕೂಡ ಸತತವಾಗಿ 3 ಬಾರಿ MLA ಆಗಿದ್ದೀನಿ. ನನಗೆ ಕೊಡಿ ಅಂತ ಕೇಳಿದರೆ ಅವ್ರನ್ನೂ ಕನ್ಸಿಡರ್ ಮಾಡಿ 2 ಕೊಟ್ಟರು ನಮಗೆ ಸಂತೋಷ. ಹಂಗೇನಿಲ್ಲ, ಎಲ್ಲ ಸೀನಿಯರ್ಗಳಿಗೆ ಮಾಡಿದ್ದಾರೆ. 8 ಸರಿ 10 ಸರಿ 9 ಸರಿ ಗೆದ್ದಿರೋರು ತರಾತರಿಯಲ್ಲಿ ಲೀಸ್ಟ್ನ ಮಾಡೋಕ್ಕಾಗದಿರೋದ್ರಿಂದ ಮಾಡಿದ್ದಾರೆ. ಸೊ ಎರಡನೇ ಅವಧಿಯಲ್ಲಿ ಮೊದಲನೇ ಅವಧಿ ಆದರೆ ಎರಡನೇ ಅವಧಿಯನ್ನು 10 ದಿನ ಬಿಟ್ಟು ತೊಗೊಂಡ್ರೆ 10 ದಿನ ಮುಂಚೆ ತೊಗೊಂಡ್ರೆ ಏನು ಬದಲಾವಣೆ ಏನಾಗಲ್ಲ. ಎರಡನೇ ಅವಧಿಯಲ್ಲಿ ಮಂಡ್ಯಕ್ಕೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಂತೂ ಇದೆ. ಚಲವಣ್ಣವರು ಭಾಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ, ಜಿಲ್ಲೆನ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಕೊಡ್ತಾರೆ. ಅದೆಲ್ಲ ಏನೂ ಆಗಿಲ್ಲ, ಅದೆಲ್ಲ ನಮ್ಮ ಮನೆ ಕೆಲಸ. ಅದ್ರ ಬದಲು ಈಗ ಒಂದು ಭಾಳ ಐತಿಹಾಸಿಕವಾದ ನಿರ್ಣಯ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿನೂ ಮಾಡೋಕ್ಕಾಗ್ದಿರೋ ಅಂತ ನಿರ್ಣಯ ಮಾಡಿದರೆ 10,000 ಯುವಕರ ಸಂಘವನ್ನು ಕಟ್ಟಿ 10 ಲಕ್ಷ ರೂಪಾಯಿಯನ್ನು ಪ್ರತಿ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ನ ಯುವಕ ಸಂಘಕ್ಕೆ ಕೊಡ್ತೀನಿ ಅಂತ. ಯುವಕರು ಮೊಬೈಲ್ ಇಟ್ಕೊಂಡು ಪಬ್ಜಿ ಆಡೋದು, ಆನ್ಲೈನ್ ಬೆಟ್ಟಿಂಗ್ ಆಡೋದು, ಚಾಟ್ ಮಾಡೋದು, ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲೇ ಕಾಲ ಕಳ್ಕೊಂಡು ನಿರುದ್ಯೋಗಿ ಆಗ್ತಾಯಿದ್ರು. ಇವತ್ತು ಅವ್ರುಗಳನ್ನ ಕ್ರೀಡೆಯಲ್ಲೋ ಮನೋರಂಜನೆಯಲ್ಲೋ ಉತ್ತೇಜನ ಕೊಡೋದಂತ ಒಂದು ಐತಿಹಾಸಿಕ ನಿರ್ಣಯ ಏನಾದರೂ ಮಾಡಿದರೆ ಅದು ಡಿ.ಕೆ. ಶಿವಕುಮಾರ್ ಅವರು ಮಾತು. ಇನ್ನು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಕೂಡ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆಯನ್ನ ಬಿಟ್ಟು ಅನುಭವ ನೋಡಿ ಸಚಿವ ಸ್ಥಾನ ನೀಡಿ, ನನಗೆ ಸಚಿವನಾಗುವ ಅರ್ಹತೆ ಇದೆ, ನಾನು ಫಿಟ್ ಆಗಿದ್ದೇನೆ ಅಂತ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ನನ್ನ ತಾಯಿಯು ಶಾಸಕರಾಗಿದ್ರು, ಅವರೂ ಸಚಿವರಾಗಲಿಲ್ಲ. ಸಚಿವ ಸ್ಥಾನದ ಬೇಡಿಕೆ ಹೈಕಮಾಂಡ್ ಗಮನಕ್ಕೂ ತರಲಾಗಿದೆ ಅಂತ ಹೇಳಿದ್ದಾರೆ. ನಮಗೊಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಟ್ಟರೆ ನಾವು ಏನು ನಮಗೊಂದು, ನಾನು ಈಗ 3ನೇ ಟರ್ಮ್ ಗೆದ್ದಿದ್ದೀನಿ, 4 ಚುನಾವಣೆ ಎದುರಿಸಿದ್ದೀನಿ, 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಬಂದಿದ್ದೀನಿ. 86ರಿಂದ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ಅನುಭವನೂ ಸ್ವಲ್ಪ ಹಂಚ್ಕೊಳ್ಳೋಣ. ಈಗ ನಾನು ಕೊಟ್ಟಂಥ ಒಂದು ಸಣ್ಣ ಸೆಸ್ಕ್ ವ್ಯಾಪ್ತಿಯಲ್ಲಿ ನಾನು ನನ್ನದೇ ಆದಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ನಮ್ಮ ಬೇಕಾದ್ರೆ ಒಂದು ಇದನ್ನು ಮಾಡಿಸ್ಲಿ ಸರ್ಕಾರ, ನಾನು ಕೆಲಸ ಮಾಡಿದರೆ ಒಂದು ಅವಕಾಶ ಕೊಡಲಿ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ. ಸಹಜವಾಗಿ ಮಾಡಲೇಬೇಕಾಯ್ತದಲ್ಲ, ನಾವು ಇನ್ಯಾರನ್ನ ಕೇಳೋಕ್ಕಾಯ್ತದೆ? ವರಿಷ್ಠರನ್ನ ಭೇಟಿ ಮಾಡಬೇಕು, ನಮ್ಮವ್ರನ್ನ ಭೇಟಿ ಮಾಡಬೇಕು, ಎಲ್ಲರನ್ನೂ ಭೇಟಿ ಮಾಡಬೇಕು, ಹೈಕಮಾಂಡ್ನ ಭೇಟಿ ಮಾಡಬೇಕು. ನಮ್ಮದೇನೋ ಒಂದು ಒತ್ತಾಯ, ನಂದು ಪರ್ಸ್ನಲ್ ಆಗಿ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಏನು ಹೈಕಮಾಂಡ್ಗಿಂತ ನಾವೇನು ದೊಡ್ಡವರಲ್ಲ, ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ನಾವು ಬದ್ಧ ಇರ್ತೀವಿ. ಆದರೂ ನಮ್ಮದು ಒಂದು ಒತ್ತಾಯ ಇದೆ. ರೆಸ್ಪಾನ್ಸ್ ಹೆಂಗಿತ್ತು? ಭರವಸೆ ಯಾರು ಕೊಡೋಕ್ಕಾಯ್ತದೆ? ಎಲ್ಲರಿಗೂ ಕೊಡೋಕ್ಕಾಯ್ತದೆ. ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಸೊಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.